ಹಾಯ್ ಆಲ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಸವಿ ಬ್ಲಾಗ್ಸ್ ಕನ್ನಡ. ಇವತ್ತು ಬೆಳಗ್ಗೆನೇ ರೆಡಿಯಾಗಿದ್ದೀನಿ, ಪೂಜೆ ಎಲ್ಲ ಮುಗಿಸಿ ತಿಂಡಿನೂ ಕೂಡ ಮುಗಿಸ್ಕೊಂಡಿದ್ದೀನಿ. ತಿಂಡಿಗೆ ಇವತ್ತು ಚಿತ್ರಾನ್ನ, ಸೊಪ್ಪಿನ ಪಲ್ಯ ಮತ್ತು ಸ್ವೀಟ್ ಪೊಟ್ಯಾಟೊ ಮಾಡಿದ್ದೆ, ಮತ್ತು ಸ್ವಲ್ಪ ಸಲಾಡ್ಗೆ ಕುಕುಂಬರ್ನ ಇಟ್ಕೊಂಡಿದ್ದೀನಿ. ಇದು ಸಮಯ ಬಾಕ್ಸಿಗೆ ಕಟ್ಟಿರೋದು ಇವತ್ತಿನ ಬೆಳಿಗ್ಗೆ ತಿಂಡಿಗೆ. ಮತ್ತು ಅವನಿಗೆ 2 ಥರ ಕಟ್ಟಬೇಕು, ಬೆಳಿಗ್ಗೆ ಸ್ನ್ಯಾಕ್ಸು ಮತ್ತು ಮಧ್ಯಾಹ್ನ ಊಟಕ್ಕೆ. ಅದಕ್ಕೆ ಆ ಥರ 4 ಬಾಕ್ಸ್ ಕಟ್ಟೋದು. ಇಲ್ಲಿ ನಾನು ಕೂಡ ತಿಂಡಿ ಮಾಡ್ಕೊಳ್ಳೋಣ ಅಂತ ತಿಂಡಿ ಹಾಕೊಳ್ತಾ ಇದ್ದೀನಿ. ಇವತ್ತು ಲಿಂಬೆಹಣ್ಣು ಚಿತ್ರಾನ್ನ ಮಾಡಿದ್ದೆ, ತುಂಬಾ ರುಚಿಯಾಗಿ ಬಂದಿತ್ತು. ಇದಕ್ಕೇನು ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಹಾಕೋದೇನಿರಲ್ಲ, ಈರುಳ್ಳಿ ಎಲ್ಲ ಹಾಕೋದು ಅವಶ್ಯಕತೆ ಇರಲ್ಲ. ಹಾಗೆ ನಂದು ತಿಂಡಿ ಮುಗಿಸಿದ್ಮೇಲೆ ನಾನು ರ್ಯಾಪಿಡೋ ಬುಕ್ ಮಾಡಿದ್ದೆ ಲೊಕೇಶನ್ಗೆ ಹೋಗೋಕ್ಕೆ. ಇವತ್ತು ನಾನು ಎಲ್ಲಿಗೂ ಹೋಗ್ತಾ ಇದ್ದೀನಿ ಅಂತ ಅಂದ್ರೆ ಇಂಟರ್ವ್ಯೂ ಕರೆದಿದ್ದಾರೆ. ಒಂದ್ ಕಡೆ ಇಂಟರ್ವ್ಯೂ ಇತ್ತು ನಂದು, ಹಾಗಾಗಿ ಹೊರಡ್ತಾ ಇದ್ದೀನಿ. ಈ ಕಡೆ ಅಂದ್ರೆ ಇದು HSR ಲೇಔಟ್ ಲೊಕೇಶನ್ ಕಡೆಯಿಂದಾನೆ ರ್ಯಾಪಿಡೋ ಅವರು ಹೋಗ್ತಾ ಇದ್ದಾರೆ. ಇನ್ನೇನು ನಾನು ಕೂಡ ರೀಚ್ ಆದೆ ಕಂಪ್ನಿ ಹತ್ರ. ಇಲ್ಲಿ ಕಂಪ್ನಿ ಯಾವುದು ಅಂತ ಅಂದ್ರೆ ಡಿಜಿಟೈಡ್ ಅಂತ. ಇದು BTM ಲೇಔಟ್ ಫಸ್ಟ್ ಸ್ಟೇಜ್ ಅಲ್ಲಿ ಇದೆ. ಹಾಗೆ ಕಂಪ್ನಿಯಲ್ಲಿ ಹೈರಿಂಗ್ ನಡೀತಿದೆ, ಹಾಗಾಗಿ ಇಲ್ಲಿ ಇಂಗ್ಲಿಷ್, ಹಿಂದಿ ಮತ್ತೆ ಮಲಯಾಳಂ, ತಮಿಳು ತುಂಬಾ ಮ್ಯಾಂಡೇಟರಿ ಇದೆ ಅಂತ ಹಾಕಿದ್ರು. ಅದನ್ನು ಕೂಡ ಒಂದು ಶೂಟ್ ಮಾಡ್ಕೊಂಡೆ. ಮತ್ತೆ ನನ್ನ ಫ್ರೆಂಡಿಗೋಸ್ಕರ ವೇಟ್ ಮಾಡ್ತಾ ಇದ್ದೆ, ಯಾಕಂದ್ರೆ ಇವತ್ತು ನಾನು ನನ್ನ ಫ್ರೆಂಡ್ ಇವತ್ತು ಈ ಇಂಟರ್ವ್ಯೂನ ಮುಗಿಸ್ಕೊಳ್ಳೋಣ ಅಂತ ಬಂದಿದ್ದೀವಿ. ಹಾಗೆ ಒಂದು ವಿಡಿಯೋ ಮಾಡ್ಕೊಂಡು ಅಲ್ಲಿಂದ ಒಳಗಡೆ ಬಂದು ನಾನು ವೇಟ್ ಮಾಡ್ತಾ ಇದ್ದೆ. ಇನ್ನೇನು ನನ್ನ ಫ್ರೆಂಡು ಕೂಡ ಸ್ವಲ್ಪ ಲೇಟ್ ಆಗಿ ಬರ್ತಾ ಇದ್ದಿದ್ರಿಂದ ನಾನು ಅಲ್ಲೇ ಗ್ರೌಂಡ್ ಫ್ಲೋರ್ ಅಲ್ಲೇ ಕೂತಿದ್ದೆ. ಹಾಗೆ ಸೆಕ್ಯೂರಿಟಿ ಚೆಕ್ ಎಲ್ಲ ಮಾಡ್ತಾ ಇದ್ರು. ಅಷ್ಟರಲ್ಲಿ ನನ್ನ ಫ್ರೆಂಡು ಕೂಡ ಬಂದ್ರು. ಹಾಗೆ ಸೆಕ್ಯೂರಿಟಿ ಕಡೆಯಿಂದ ID ಕಾರ್ಡು ಈಸ್ಕೊಂಡು ಇನ್ನು ಒಳಗಡೆ ಹೋದ್ವಿ. ಒಳಗಡೆ ಎಂಟ್ರಿ ಆದ್ಮೇಲೆ ಇಲ್ಲಿ ರೆಸ್ಯೂಮೆ ಎಲ್ಲ ಕೊಟ್ಟು ಫಸ್ಟ್ ರೌಂಡ್ ಬಂದ್ಬಿಟ್ಟು HR ರೌಂಡ್ ಇರುತ್ತೆ. HR ರೌಂಡ್ಗೆ ವೇಟ್ ಮಾಡ್ತಾ ಇದ್ವಿ. ಮತ್ತೆ ಇದೆಲ್ಲ ಕ್ಯಾಬಿನ್ಸ್ ಬಂದ್ಬಿಟ್ಟು ಇಂಟರ್ವ್ಯೂ ಮಾಡುವಂತ ಕ್ಯಾಬಿನ್ಸ್ಗಳು. ನಮ್ದು ಇಂಟರ್ವ್ಯೂ ಮುಗೀತು. ನಾವು 11:15 ಇಂಟರ್ವ್ಯೂಗೆ ಅಂತ ಬಂದಿತ್ತು. 2 ಗಂಟೆಗೆ ನಮ್ದು HR ರೌಂಡ್ ಮುಗ್ದಿತ್ತು. HR ರೌಂಡ್ ಮುಗಿದ್ಮೇಲೆ ನಾವು ಸೆಲೆಕ್ಟ್ ಆದ್ವಿ HR ರೌಂಡ್ ಫಸ್ಟ್ ರೌಂಡ್ ಅಲ್ಲಿ. ಅದಾದ್ಮೇಲೆ 2 ಗಂಟೆ ಆಗಿದ್ರಿಂದ ನಾವು ಊಟಕ್ಕೆ ಅಂತ ಬಂದ್ವಿ. ಇಲ್ಲಿ ಎದುರುಗಡೆನೆ ಅಂದ್ರೆ ಆಫೀಸ್ ಎದುರುಗಡೆನೆ ಒಂದು ವಿಷ್ಣು ಪಾರ್ಕ್ ಅಂತ, ಅಂದ್ರೆ ಶ್ರೀ ವಿಷ್ಣು ಪಾರ್ಕ್ ಅಂತ ವೆಜಿಟೇರಿಯನ್ ಹೋಟೆಲ್ ಇತ್ತು. ಅಲ್ಲಿಗೆ ಬಂದ್ವಿ ನಾವು, ನಾನು ನನ್ನ ಫ್ರೆಂಡು. ಮತ್ತೆ ಇಲ್ಲಿ ತುಂಬಾನೇ ರಶ್ ಇತ್ತು, ಆದ್ರೂ ವೇಟ್ ಮಾಡ್ತಾ ಇದ್ವಿ. ನಾವು ವೇಟ್ ಮಾಡಿ ಮತ್ತೆ ಮೀಲ್ಸ್ ತಗೊಂಡ್ವಿ, 2 ಮೀಲ್ಸ್. ಈ ಮೀಲ್ಸ್ ತಗೊಂಡಾಗ ನನಗೆ ಏನಿಸ್ತು ಅಂದ್ರೆ ನಾನು ಹೊರಗಡೆ ಬೇರೆ ಕಡೆ ಎಲ್ಲ ಊಟ ಮಾಡಿದ್ದೀನಿ. ಕೆಲವು ಹೋಟೆಲ್ಗಳಲ್ಲಿ ಸುಮಾರು 140, 150 ರೂಪಾಯಿ, 130, 120 ಆ ತರ ಇದೆ ಮೀಲ್ಸು. ಆದ್ರೆ ಅಷ್ಟು ಟೇಸ್ಟ್ ಇರಲ್ಲ. ಬಟ್ ಇಲ್ಲಿ 100 ರೂಪೀಸ್ ಮಾತ್ರ ಮೀಲ್ಸ್ಗೆ. ಬಟ್ ತುಂಬಾನೇ ಟೇಸ್ಟಿ ಆಗಿತ್ತು ಈ ಮೀಲ್ಸು. ನಾವು ಈ ಮೀಲ್ಸ್ ಅಲ್ಲಿ ಒಂದು ಚೂರು ಏನು ಉಳಿಸ್ಲಿಲ್ಲ. ಹಾಗೆ ಬರ್ತಾ ನಾನು ಈ ಹೋಟೆಲ್ ಅವರಿಗೆ ರಿವ್ಯೂನು ಕೊಟ್ಟು ಬಂದ್ವಿ. ತುಂಬಾನೇ ಟೇಸ್ಟಿ ಆಗಿತ್ತು ಫುಡ್ ಅಂತ ಅಂದ್ಬಿಟ್ಟು. ನಮ್ದು ಇವತ್ತು 5 ರೌಂಡ್ ಇತ್ತು ನಮ್ದು ಇಂಟರ್ವ್ಯೂ. 5 ರೌಂಡ್ ಅಲ್ಲೂ ನಾವು ಸೆಲೆಕ್ಟ್ ಆದ್ವಿ. ಮತ್ತೆ ಇನ್ನೊಂದು ಲಾಸ್ಟ್ ಫೈನಲ್ ರೌಂಡ್ ಇರುತ್ತೆ, HR ಡಿಸ್ಕಷನ್ ರೌಂಡ್. ಅದರಲ್ಲಿ ಅವ್ರು ಹೇಳಿದ್ದು ಸ್ಯಾಲರಿ ನಮ್ಮ ಬಜೆಟ್ ಅಲ್ಲಿ ಇದ್ದ ಸ್ಯಾಲರಿ ಮ್ಯಾಚ್ ಆಗ್ಲಿಲ್ಲ. ಹಾಗಾಗಿ ನಾವು ಕೂಡ ಹೊರಟು ಬಂದ್ವಿ. ಇನ್ನೇನು ನಾವು ಕೂಡ ಬೆಳಿಗ್ಗೆ 10 ಗಂಟೆಗೆ ಹೋಗಿರೋದು, ಸಂಜೆ 5:45 ಏನೋ ಅಂತ ನಾನು ಬಂದಿದ್ದು ಮನೆಗೆ. ಹಾಗೆ ನಾನು ಕೂಡ ಆಫೀಸಿಂದ ಹೊರಟ ಮೇಲೆ ಸ್ವಲ್ಪ ಐಸ್ ಕ್ರೀಮ್ ತಿನ್ಬೇಕು ಅನ್ನಿಸ್ತು. ಹಾಗಾಗಿ ಐಸ್ ಕ್ರೀಮು ತಗೊಂಡು ಇದೊಂದು ಹುಣಸೆಹಣ್ಣು ತೊಕ್ಕು ಬರುತ್ತಲ್ಲ ಅದನ್ನು ತಗೊಂಡು ಬಂದೆ. ಇದು ಒಂದು ಬಂದ್ಬಿಟ್ಟು 5 ರೂಪಾಯಿ. ನಾವು ಈ ಮನೆಯಲ್ಲಿ ಮಾಡಿದಿದ್ರೆ ಅಷ್ಟು ಟೇಸ್ಟಿಯಾಗಿ ಇರ್ತಿತ್ತು. ಇದೇನು ಅಷ್ಟೊಂದು ಟೇಸ್ಟಿಯಾಗಿರಲಿಲ್ಲ. ನಾವು ಮಾಮೂಲಿ ಹುಣಸೆಹಣ್ಣು, ಜೀರಿಗೆ, ಮೆಣಸು, ಉಪ್ಪು ಎಲ್ಲ ಹಾಕಿ ಮಾಡ್ತಾ ಇದ್ವಲ್ಲ, ಅದು 90s ಕಿಡ್ಸ್ ಆದ್ರೆ ಗೊತ್ತಿರುತ್ತೆ. ತುಂಬಾನೇ ಟೇಸ್ಟಿಯಾಗಿ ಬರುತ್ತೆ ನಾವು ಮಾಡೋದು. ಬಟ್ ಅಷ್ಟೇನು ಟೇಸ್ಟ್ ಇರಲಿಲ್ಲ ಇದು ತಂದಿದ್ದು. ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅನ್ಕೊಂಡು ಇವತ್ತಿನ ವಿಡಿಯೋ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ. ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ ಆಯ್ತಾ.